ಡೊನೇಷನ್ ಹಿಂದೆ ರಾಜಕೀಯ ಪಕ್ಷಗಳ ಲೆಕ್ಕಾಚಾರ ನಡೀತಾ ಇದೆ ಅನ್ನುವಂತಹಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಇದೀಗ ಬಹಿರಂಗ ಆಗ್ತಾ ಇದೆ. ಇದು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಂದ ಕೋಟಿ ಕೆಲ ರಾಜಕೀಯ ಪಕ್ಷಗಳಿಗೆ ಸಂದಾಯ ಆಗ್ತಾ ಇದೆ. ಅದರಲ್ಲೂ ಕೂಡ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಯಾವ ಮಟ್ಟಿಗೆ ಕೆಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರಕ್ಕೆ ಹಣವನ್ನ ಸಂದಾಯ ಮಾಡುತ್ತವೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ವಿಡಿಯೋದಲ್ಲಿದೆ ಒಂದಷ್ಟು ಸ್ಫೋಟಕ ಮಾಹಿತಿ. ಅದರಂತೆ ನಾವು ನೋಡ್ತಾ ಹೋಗೋದಾದ್ರೆ ಶಿಕ್ಷಣ ಸಚಿವರಿಗೂ ಕೂಡ ಡೊನೇಷನ್ ಸಂದಾಯವಾಗುತ್ತಂತೆ. ಇದು ಪ್ರಮುಖವಾಗಿ ಸರ್ಕಾರವನ್ನೇ ಖರೀದಿಸಿದಾವೆ ಶಿಕ್ಷಣ ಸಂಸ್ಥೆಗಳು ಅಥವಾ ಖರೀದಿಸ್ತಾ ಇದ್ದಾವ ಶಿಕ್ಷಣ ಸಂಸ್ಥೆಗಳು ಅನ್ನುವಂತಹ ಅನುಮಾನಕ್ಕೆ ಕಾರಣ ಆಗುವಂತಹ ಒಂದಷ್ಟು ವಿಚಾರಗಳು. ಖಾಸಗಿ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಯೊಬ್ಬರಿಂದ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಪ್ರತಿ ವರ್ಷ ಶಿಕ್ಷಣ ಸಚಿವರಿಗೆ ಸಂದಾಯವಾಗುತ್ತಂತೆ 5 ರಿಂದ 10 ಕೋಟಿಯಷ್ಟು ಹಣ. ಇದು ಚೈತನ್ಯ ಟೆಕ್ನೋ ಶಾಲೆಗೆ ಸೇರಿದಂತಹ ಸಾಕಷ್ಟು ಖಾಸಗಿ ಶಾಲೆಗಳು, ಆ ಚೈತನ್ಯ ಟೆಕ್ನೋ ಶಾಲೆ ಸೇರಿದಂತೆನೂ ಕೂಡ ಸಾಕಷ್ಟು ಖಾಸಗಿ ಶಾಲೆಗಳಿಂದ ಈ ರೀತಿಯಾಗಿ ಸಾವಿರಾರು ಕೋಟಿ ರೂಪಾಯಿ ಸಂದಾಯ ಆಗ್ತಾ ಇದೆಯಂತೆ. ಯಾಕಂತಂದ್ರೆ ಸಾವಿರಾರು ಕೋಟಿ ರೂಪಾಯಿ ಪ್ರತಿಯೊಂದು ಶಾಲೆ ಬಿಸಿನೆಸ್ ಮಾಡುತ್ತೆ. ಈ ಬಿಸಿನೆಸ್ ನಲ್ಲಿ 5 ರಿಂದ 10 ಕೋಟಿ ಶಿಕ್ಷಣ ಸಚಿವರಿಗೆ ಸಂದಾಯವಾಗುತ್ತಂತೆ. ಚೈತನ್ಯ ಟೆಕ್ನೋ ಶಾಲೆಯ ಆಡಳಿತಾಧಿಕಾರಿ ವೆಂಕಟ ಶಿವ ಅವರಿಂದ ಈ ರೀತಿಯಾದಂತಹ ಒಂದು ಬೆಚ್ಚಿ ಬೀಳಿಸುವ ಮಾಹಿತಿ ಹೊರಬಿದ್ದಿದೆ. ಅದರಲ್ಲೂ ಕೂಡ ಚುನಾವಣೆಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪಕ್ಷಗಳಿಗೆ ಅಥವಾ ಕೆಲ ಪಾರ್ಟಿಗಳಿಗೆ ಪಾರ್ಟಿ ಫಂಡ್ ಅಂತ ಹೇಳಿ ಕೊಡ್ಬೇಕಂತೆ ಪಕ್ಷಗಳಿಗೆ. ಸೊ ಹೊಸಪೇಟೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ರಾಜ್ಯಾಧ್ಯಕ್ಷ ಗಣೇಶ್ ಅವರ ಜೊತೆ ವೆಂಕಟ ಶಿವ ಅವರು ಮಾತನಾಡಿದ್ರು. ಆ ಮಾತನಾಡಿರುವಂತಹ ಸಂಭಾಷಣೆಯನ್ನ ಅವರು ವಿಡಿಯೋ ಮಾಡಿಕೊಂಡಿದ್ದಾರೆ. ಗಣೇಶ್ ಅವರು ಹೊಸಪೇಟೆಯ ಖಾಸಗಿ ಶಾಲೆಗಳು ಹೆಚ್ಚುವರಿ ಶುಲ್ಕವನ್ನ ಪಡಿತಾ ಇದ್ದಂತಹ ಹಿನ್ನೆಲೆಯಲ್ಲಿ ಹೊಸಪೇಟೆಯ 42 ಶಾಲೆಗಳಿಗೆ ತೆರಳಿ ವಿಡಿಯೋವನ್ನ ಮಾಡಿಕೊಂಡಿದ್ದಾರೆ ಗಣೇಶ್ ಅವರು. ಆ ನಂತರದಲ್ಲಿ ಮಾಧ್ಯಮಗಳಿಗೆ ಆ ಸಿಡಿ ಬಿಡುಗಡೆ ಮಾಡಿದ್ದಾರೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ರಾಜ್ಯಾಧ್ಯಕ್ಷ ಗಣೇಶ್ ಅವರು. ఎడ్యుకేషన్ మినిస్టర్ వాడికి సంవత్సరానికి 5 కోట్లు 2 కోట్లు 10 కోట్లు పార్టీ మీనింగ్ లో ఉంది, పార్టీ ఫండ్, పార్టీ అపోజిషన్ లో ఉంది, పార్టీ ఫండ్. వీడు కాముకుంటాడు. ఏముండది మాదెనగా నారాయణ, ఫిడ్జీ, ఆకాష్, జైన్ గ్రూప్ ఆఫ్ స్కూల్స్, లేదంటే మీరు బిర్లా గ్రూప్ ఆఫ్ స్కూల్స్. వీళ్ళు ఎలా ఉన్నారంటే గవర్నమెంట్ కొనేస్తున్నారు. ఎడ్యుకేషన్ మినిస్టర్ వాడికి సంవత్సరానికి 5 కోట్లు 2 కోట్లు 10 కోట్లు తీసుకో. పార్టీ మీనింగ్ లో ఉంది, పార్టీ ఫండ్, పార్టీ అపోజిషన్ లో ఉంది, పార్టీ ఫండ్. వీడు కాముకుంటాడు. ఏకంగా ఎడ్యుకేషన్ మినిస్టర్ ని కొనేస్తున్నారు. ఎందుకంటే చూద్దాం, ఒక నారాయణ చూద్దాం, వాడి ప్రస్తుతం మాట్లాడుకుందాం. వాడి సంవత్సరం బిజినెస్ 1000 కోట్లలో ఉంటుంది. 1000 కోట్లు వచ్చిన వాడికి 2 కోట్లు ఇవ్వడం ఏముంది? పోనీ వద్దు, 10 కోట్లు ఇస్తాడు ఎడ్యుకేషన్ మినిస్టర్కి. చైతన్య ఉంది, నారాయణ కన్నా పెద్దది. కనీసం 3000 కోట్లు టర్న్ ఓవర్. చైతన్య కనీసం సంవత్సరానికి 3000 కోట్లు టర్న్ ఓవర్ ఉంటుంది. చైతన్యది ఆల్ ఓవర్ ఇండియా ఉన్నాయి. ఫిడ్జీ 3000 కోట్లు టర్న్ ఓవర్ ఉంటుంది. అంటే మీరు కూడా ఇస్తున్నారా? ఇస్తారేమో సార్. అన్ని స్కూల్స్ దగ్గర 400 స్కూల్స్ ఉన్నాయి, 300 కాలేజీలు ఉన్నాయి. అంటే నేను అంటే సార్ నేను కాదు. అవునవును, లేదు మీ ఇన్స్టిట్యూషన్ అంటే మీ ఇన్స్టిట్యూషన్ హెడ్ ఇవ్వచ్చేమో. ఏం పొలిటిక్సా వాళ్ళు? సార్ ఏకంగా వాళ్ళు ఒక సిస్టమ్ క్రియేట్ చేశారు సార్. సిస్టమ్ ఏపీలో కానీ ఇప్పుడు కర్ణాటకలో కానీ తమిళనాడులో కానీ వాడు ఒక సిస్టమ్ క్రియేట్ చేసేసారు. ఎట్లా అంటే ఎడ్యుకేషన్ అంటే ఇవే నారాయణ, చైతన్య, ఫిడ్జీ, ఆకాష్. ಸೊ ಇದು ಖಾಸಗಿ ಶಾಲೆಗೆ ಸಂಬಂಧಪಟ್ಟಂತಹ ಓರ್ವ ವ್ಯಕ್ತಿ ಮಾತನಾಡ್ತಾ ಇರುವಂಥದ್ದನ್ನ ಏನು ಭ್ರಷ್ಟಾಚಾರ ಮುಕ್ತ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಘಟನೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ರಾಜ್ಯಾಧ್ಯಕ್ಷ ಗಣೇಶ್ ಅವರು ಅದನ್ನು ರೆಕಾರ್ಡ್ ಮಾಡಿಕೊಂಡು ಈಗ ಇದನ್ನ ವಿಚಾರವನ್ನ ಹೊರಬಿಟ್ಟಿದ್ದಾರೆ. ಸಹಜವಾಗಿ ಎಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಈ ಶಿಕ್ಷಣ ಸಂಸ್ಥೆಗಳಿಂದ ಹಣ ಹೋಗ್ತಾ ಇದೆ ಅಥವಾ ಪಾರ್ಟಿ ಫಂಡ್ ರೂಪದಲ್ಲಿ ಅನ್ನುವಂಥದ್ದೆಲ್ಲವೂ ಕೂಡ ಇಲ್ಲಿ ಬಟಾ ಬಯಲಾದಂತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಒಂದಂತೂ ತಿಳಿದಿರುವಂತಹ ವಿಚಾರಣೆ, ಯಾವಾಗ ಸರ್ಕಾರಿ ಶಾಲೆಗಳು ಎಲ್ಲೆಂದರಲ್ಲಿ ಮುಚ್ಚುತ್ತಾ ಇದೆ,
ಖಾಸಗಿ ಶಾಲೆಗಳೆಲ್ಲಂದ್ರಲ್ಲಿ ಹೇಳ್ತಾ ಇರುವಂತದ್ದು ನೋಡಿದ್ರೆ ಒಂದಂತೂ ಇದೆಲ್ಲ ದೊಡ್ಡ ಲಾಬಿ ಅನ್ನುವಂಥದ್ದು ಬಹಳ ಗೊತ್ತಿದ್ದಂತಹ ವಿಚಾರಣೆ, ಅದೀಗ ಒಂದು ಹಂತದಲ್ಲಿ ಬಟ ಬಯಲಾದಂತಾಗಿದೆ. ಈಗ ರಾಷ್ಟ್ರೀಯ ಕಾರ್ಯಾಚರಣೆಯಲ್ಲಿ ಮಾತನಾಡಿರುವಂತಹ ವ್ಯಕ್ತಿ ಯಾರು ಬಸವರಾಜ್? ಇದನ್ನ ಪುರಾವೆಯಾಗಿ ಇಟ್ಕೊಂಡು ಮುಂದಿನ ಹಂತದಲ್ಲಿ ಏನಾದ್ರು ಹೋರಾಟಕ್ಕೆ ಸಿದ್ಧ ಆಗ್ತಾ ಇದಾರ ಸಂಬಂಧಪಟ್ಟಂತ ಸಂಘಟನೆ ಕಾರ್ಯಕರ್ತರು? ಮಲ್ತೇಶ್, ಇಡೀ ಒಂದು ವಿಡಿಯೋದ ಸಾರಾಂಶವನ್ನ ಕೇಳಿದ್ರೆ ಇಡೀ ಶಿಕ್ಷಣ ವ್ಯವಸ್ಥೆಯನ್ನೇ ಒಂದು ರೀತಿಯಲ್ಲಿ ಬೆಚ್ಚಿ ಬೀಳ್ತಕ್ಕಂಥದ್ದು, ಅದ್ರ ಜೊತೆಗೆ ಯಾವ ರೀತಿಯಾಗಿ ಖಾಸಗಿ ಶಾಲೆಗಳ ಮತ್ತು ಖಾಸಗಿ ಕಾಲೇಜುಗಳ ಒಂದು ಮಾಫಿಯಾ ಇಡೀ ಸರ್ಕಾರವನ್ನ ನಿಯಂತ್ರಣ ಮಾಡ್ತಾ ಇದೀವಿ ಅನ್ನೋದನ್ನು ಕೂಡ ಸ್ವತಃ ಒಂದು ಖಾಸಗಿ ಶಾಲೆಯ ಆಡಳಿತಾಧಿಕಾರಿಗೆ ಈ ಒಂದು ಸ್ಫೋಟಕ ಮಾಹಿತಿಯನ್ನ ಹೊರ ಹಾಕಿರ್ತಕ್ಕಂಥದ್ದು. ಇದು ಪ್ರಮುಖವಾಗಿ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು 42 ಖಾಸಗಿ ಶಾಲೆಗಳಲ್ಲಿ ಹೆಚ್ಚುವರಿ ಶುಲ್ಕವನ್ನ ಪಡೆಯಲಾಗ್ತಾ ಇದೆ ಅನ್ನೋ ಆರೋಪ ಏನ್ ಕೇಳಿ ಬರ್ತಾ ಇತ್ತು. ಆ ನಿಟ್ಟಿನಲ್ಲಿ ಹೊಸಪೇಟೆ ಮೂಲದ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ವೇದಿಕೆಯ ರಾಜ್ಯಾಧ್ಯಕ್ಷ ಇರತಕ್ಕಂಥ ಪಾಯ ಗಣೇಶ್ ಅಂತಕ್ಕಂಥ ವ್ಯಕ್ತಿ ಎಲ್ಲ ಒಂದು ಖಾಸಗಿ ಶಾಲೆಗಳಿಗೆ ಭೇಟಿ ನೀಡಿ ಶುಲ್ಕದ ವಿವರವನ್ನು ಮಾಹಿತಿಯನ್ನ ಕೂಡ ಪಡೆದಾರೆ. ಇಡೀ ಆ ಒಂದು ಶುಲ್ಕ ವಿವರ ಪಡ್ತಕ್ಕಂಥದ್ದು ಅವರು ಮತ್ತು ಅದ್ರ ಜೊತೆಗೆ ಯಾವ್ಯಾವ ಶಾಲೆಗಳು ಎಷ್ಟೆಷ್ಟು ಒಂದು ಶುಲ್ಕವನ್ನ ಪಡಿತಾ ಇದ್ದಾವೆ ಹೆಚ್ಚುವರಿ ಅನ್ನೋದು ಕೂಡ ಅವರು ಸಂಪೂರ್ಣವಾಗಿ ವಿಡಿಯೋ ಸಮೇತ ದಾಖಲೆಗಳನ್ನ ಕೂಡ ಸಂಗ್ರಹ ಮಾಡಿದ್ದಾರೆ. ಅದರಂತೆ ಚೈತನ್ಯ ಟೆಕ್ನೋ ಸ್ಕೂಲ್ ಏನಿದೆ ಹೊಸಪೇಟೆಯಲ್ಲಿ ಆ ಒಂದು ಶಾಲೆಯು ಕೂಡ ತಿಳಿದಾರೆ. ಆ ಒಂದು ಶಾಲೆಯಲ್ಲಿ ಕೂಡ ಎಷ್ಟೆಷ್ಟು ಶುಲ್ಕವನ್ನ ಪಡಿತಾ ಇದ್ರ ಮಾಹಿತಿಯನ್ನ ಕೂಡ ಪಡೆದ. ಈ ಸಂದರ್ಭದಲ್ಲಿ ಆ ಒಂದು ಶಾಲೆಯ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ವೆಂಕಟ ಶಿವ ಅನ್ನೋರ್ ಜೊತೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವತಃ ವೆಂಕಟ ಶಿವ ಅವರೇ ಒಂದು ಶಿಕ್ಷಣ ವ್ಯವಸ್ಥೆ ಮತ್ತು ಯಾವ ರೀತಿಯಾದಂತ ಆಡಳಿತ ವ್ಯವಸ್ಥೆ ಸರ್ಕಾರ ಮತ್ತು ಖಾಸಗಿ ಶಾಲೆಗಳದ್ದು ಇರುತ್ತೆ ಅನ್ನೋ ಒಂದು ಕೆಲವೊಂದು ಬೆಚ್ಚಿ ಬೀಳ್ತಕ್ಕಂಥ ಮಾಹಿತಿಯನ್ನ ಕೂಡ ಹೊರ ಹಾಕಿದ್ದಾರೆ. ಅದರಲ್ಲಿ ಖುದ್ದು ವೆಂಕಟ ಶಿವ ಅವರು ಹೇಳ್ತಾರೆ, ಕೇವಲ ಚೈತನ್ಯ ಸ್ಕೂಲ್ ಮಾತ್ರ ಅಲ್ಲ, ಬಿರ್ಲಾ ಗ್ರೂಪ್ ಆಫ್ ಸ್ಕೂಲ್ ಆಗಿರ್ಬೋದು, ನಾರಾಯಣ ಟೆಕ್ನೋ ಸ್ಕೂಲ್ ಆಗಿರ್ಬೋದು, ಈ ರೀತಿಯ ಕೆಲವೊಂದು ಖಾಸಗಿ ಶಾಲೆಗಳು ಪ್ರತಿ ವರ್ಷ ಸಾವಿರಾರು ಕೋಟಿ ಒಂದು ವಹಿವಾಟನ್ನು ಕೂಡ ಮಾಡ್ತವೆ. ಆದ್ರೆ ಇಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ಶಿಕ್ಷಣ ಸಚಿವರಿಗೆ 5 ರಿಂದ 10 ಕೋಟಿಯನ್ನು ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೊಡ್ತಾ ಇದ್ದಾವನ್ನ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ಅದ್ರ ಜೊತೆಗೆ ಯಾವ್ಯಾವ ಶಾಲೆಗಳು ಎಷ್ಟೆಷ್ಟು ವಹಿವಾಟು ನಡೆಸ್ತವೆ ಅನ್ನೋದು ಕೂಡ ಹೇಳಿದ್ದಾರೆ. ಮತ್ತೊಂದು ಕಡೆ ಏನು ಬಹುಮತದಲ್ಲಿರ್ತಕ್ಕಂಥ ಪಕ್ಷ ಆಗಿರ್ಬೋದು, ಜೊತೆಗೆ ವಿರೋಧ ಪಕ್ಷ ಆಗಿರ್ಬೋದು, ಎಲ್ಲ ಒಂದು ಪಕ್ಷಗಳಿಗೂ ಕೂಡ ಪ್ರತಿ ವರ್ಷ ಒಂದು ಪಾರ್ಟಿ ಫಂಡ್ ರೀತಿಯಲ್ಲಿ ಕೂಡ ಹಣವನ್ನ ಸಂದಾಯ ಮಾಡ್ತಾ ಇದ್ದಾವೆ ಅನ್ನೋ ಮಾಹಿತಿಯನ್ನು ಕೂಡ ಈತ ಒಂದು ಹೇಳ್ತಕ್ಕಂಥ ಇದೆಲ್ಲವನ್ನು ಏನು ವೆಂಕಟ ಶಿವ ಮಾತಾಡ್ತಾರೆ ಅದೆಲ್ಲವನ್ನು ಕೂಡ ಗಣೇಶ್ ಅಂತಕ್ಕಂಥ ವ್ಯಕ್ತಿ ವಿಡಿಯೋನ ಕೂಡ ಮಾಡಿದ್ದಾನೆ. ಈಗ ವಿಡಿಯೋದ ಸಿಡಿಯನ್ನು ಕೂಡ ಅಂದ್ರೆ ಕೇವಲ ಚೈತನ್ಯ ಸ್ಕೂಲ್ ಮಾತ್ರ ಅಲ್ಲ, ಸುಮಾರು 42 ಶಾಲೆಗಳಲ್ಲಿ ಯಾವ ರೀತಿಯಾಗಿ ಶುಲ್ಕ ಪಡಿತಾ ಇದ್ದಾರೆ, ಎಷ್ಟು ಶುಲ್ಕ ಪಡಿತಾ ಇದ್ದಾರೆ, ಅವರು ಯಾವಕ್ಕಾಗಿ ಶುಲ್ಕ ಪಡಿತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಆತ ಒಂದು ಸಂಪೂರ್ಣವಾಗಿ ಒಂದು ಸಿಡಿಯನ್ನು ಮಾಡ್ಕೊಂಡು ಈಗ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈ ಒಂದು ಸಿಡಿ ಮತ್ತು ಅದು ಕೊಟ್ಟಿರ್ತಕ್ಕಂಥ ದಾಖಲೆಗಳನ್ನು ನೋಡಿದ್ರೆ ಇಡೀ ಶಿಕ್ಷಣ ವ್ಯವಸ್ಥೆ ಮತ್ತು ಅದರಲ್ಲೂ ಖಾಸಗಿ ಶಿಕ್ಷಣ ವ್ಯವಸ್ಥೆ ಮತ್ತು ಸರ್ಕಾರದ ಮಟ್ಟಿಗೆ ಸರ್ಕಾರವನ್ನ ಯಾವ ರೀತಿಯಾಗಿ ನಿಯಂತ್ರಣ ಮಾಡ್ತಾರೆ, ಸರ್ಕಾರದ ಯಾರ್ಯಾರಿಗೆ ಹಣವನ್ನ ಸಂದಾಯ ಮಾಡ್ತಾರನ್ನ ಮಾಹಿತಿ ಕೂಡ ಆ ಒಂದು ಸಿಡಿಯಲ್ಲಿ ಇರ್ತಕ್ಕಂಥದ್ದು. ಮಾತೇಶ್, ಓಕೆ, ಅಂದ್ರೆ ಬಸವರಾಜ್ ಇಲ್ಲಿ ಹೊಸಪೇಟೆ ಸೇರಿದಂತೆ ಬಳ್ಳಾರಿಯಾದ್ಯಂತ ದೊಡ್ಡ ರೀತಿಯಲ್ಲಿ ಹಣ ಪಿಕ್ಕುವಂತ ದಂಧೆ ನಡೀತಾ ಇತ್ತು ಅನ್ಸುತ್ತೆ, ಬಹುಶಃ ಒಂದ್ ರೀತಿ ದಂಧೆ ರೂಪದಲ್ಲಿ ನಡೀತಾ ಇತ್ತು ಅನ್ಸುತ್ತೆ ಸರ್, ಏನು ಖಾಸಗಿ ಶಾಲೆಗಳಿಂದ. ಆ ನಿಟ್ಟಿನಲ್ಲಿ ಈ ರೀತಿಯಾಗಿ ಗಣೇಶ್ ಅವರು ಏನು ರಹಸ್ಯ ಕಾರ್ಯಾಚರಣೆ ರೂಪದಲ್ಲಿ ಮಾಡಿರೋದ ಸ್ಟಿಂಗ್ ಆಪರೇಷನ್ ರೂಪದಲ್ಲಿ ಇದು ಮಾಡೋದಕ್ಕೆ ಕಾರಣ ಆದಂತಹ ವಿಚಾರಗಳು ಏನೇನು ಅಂತ ಹೇಳಿ ಬಸವರಾಜ್? ಪ್ರಮುಖವಾಗಿ ಗಣೇಶ್ ಅವರು ಹೇಳೋ ಪ್ರಕಾರ ತಮ್ಮ ಮಕ್ಕಳಿಗೆ ಶಾಲೆಗಳಿಗೆ ಪ್ರವೇಶ ಮಾಡ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಅವರು ಒಂದು ಫೀಸ್ ಸ್ಟ್ರಕ್ಚರ್ ಅನ್ನು ಕೊಡ್ತಾರೆ. ಫೀಸ್ ಸ್ಟ್ರಕ್ಚರ್ ನೋಡಿ ಗಾಬರಿಗೊಂಡಿರ್ತಕ್ಕಂಥ ಗಣೇಶ್ ಈ ರೀತಿಯಾಗಿ ಇಷ್ಟೊಂದು ಶುಲ್ಕ ಯಾಕೆ ಪಡಿತಾ ಇದಾರೆ ಅನ್ನೋ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾನೆ. ಅದರ ಜೊತೆಗೆ ಯಾವ್ಯಾವ ಶಾಲೆಯಲ್ಲಿ ಈ ರೀತಿಯಾಗಿ ಶುಲ್ಕ ಇದೆ ಅನ್ನೋ ಒಂದು ಮಾಹಿತಿ ಕಲೆ ಹಾಕಿದಾಗ ಇಡೀ ಹೊಸಪೇಟೆಯ ನಗರದಾದ್ಯಂತ ಸುಮಾರು 42 ಖಾಸಗಿ ಶಾಲೆಗಳು, ಎಲ್ಲಾ ಶಾಲೆಗಳಲ್ಲಿ ಕೂಡ ಈ ರೀತಿಯಾಗಿ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ LKG UKG ಕೂಡ 50 ರಿಂದ 60 ಸಾವಿರ, 1 ಲಕ್ಷದವರೆಗೇನು ಹಣವನ್ನ ಕಲೆಕ್ಟ್ ಮಾಡ್ತಾ ಇದಾರೆ ಅನ್ನೋ ಮಾಹಿತಿ ಆಧರಿಸಿ ಬಸವರಾಜ್ ಮತ್ತೆ ನಿಮ್ ಜೊತೆಗೆ ನಾನು ಮಾತನಾಡ್ತೀನಿ. ಈಗ ಸ್ವತಃ ಈ ರೀತಿಯಾಗಿ ಇವತ್ತು ಸಿಡಿಯನ್ನ ಬಿಡುಗಡೆ ಮಾಡದಂತವ್ರು, ಜೊತೆಗೆ ಈ ರೀತಿಯಂತಹ ದಂಧೆ ಅಕ್ರಮದ ರೂಪದಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನ ಜಗಜ್ಜಾಹೀರು ಮಾಡಿರುವಂತಹ ವ್ಯಕ್ತಿ ಪಾಯ ಗಣೇಶ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಗಣೇಶ್ ಅವರೇ, ಈಗ ನಮಗೂ ಗೊತ್ತಾಯ್ತು ಅಂದ್ರೆ ನೀವು ನಿಮ್ಮ ಮಕ್ಕಳನ್ನ ಸೇರ್ಸೋಕ್ ಹೋದ್ರಿ, ಆ ನಂತರದಲ್ಲಿ ಆ ಫೀಸ್ ಸ್ಟ್ರಕ್ಚರ್ ಅನ್ನ ನೋಡಿ ಬೆಚ್ಚಿಬಿದ್ದು ಈ ರೀತಿಯಂತ ಒಂದು ಸ್ಟಿಂಗ್ ಆಪರೇಷನ್ ಮಾಡ್ಬೇಕಾಯ್ತು ಅಂತ ಹೇಳಿ ಓವರ್ ಆಲ್ ಆಗಿ ನಿಮ್ಗೆ ಆ ದಂಧೆ ಯಾವ ರೀತಿಯಾಗಿ ಇಲ್ಲಿ ಬೆಳಕಿಗೆ ಬಂತು, ನಿಮ್ ಕಣ್ಣೆದುರಿಗೆ ಬಂತು ಅಂತ ಹೇಳಿ ಎಲ್ಲಾ ವಿಚಾರಗಳು ಗಣೇಶ್ ಅವರೇ? ಕಳೆದ ಹಲವಾರು ವರ್ಷಗಳಿಂದ ಇಡೀ ರಾಜ್ಯದಲ್ಲಿ ಈ ತರದೊಂದು ಆರೋಪಗಳು ಕೇಳಿ ಬರ್ತಾನೆ ಇದೆ ಸರ್. ಹೌದು, ಅದಕ್ಕೆ ನಾವು ಏನ್ ಮಾಡ್ಬೇಕಂತ 2 ವರ್ಷದ ಹಿಂದೆ ಹೊಸಪೇಟೆಯಲ್ಲಿ BO ಅವರು SM ವೀರಭದ್ರಯ್ಯ ಅಂತ ಇದ್ರು ಸರ್. ಓಕೆ, ಅವರು ಒಂದು ಕಾರ್ಯಕ್ರಮ ಮಾಡ್ತಾರೆ ಸರ್. ಆ ಸಂದರ್ಭದಲ್ಲಿ ಆನಂದ್ ಸಿಂಗ್ ಅಂತಂದು MLA ಅವರು ಬರ್ತಾರೆ ಸರ್. ಹೌದು, ಇಲ್ಲಿ ನಮ್ದು ಏನಿದೆ ಸರ್, ಸರ್ಕಾರ ಏನ್ ಅನುಮತಿ ಕೊಡ್ತದ ಆ ಪ್ರಕಾರ ತಗೊಳ್ಬೇಕಂತ ಅನ್ನೋದು ಸರ್. ಈಗ ಒಂದು ಗುಡ್ಡೆ ಬಿಸ್ಕೆಟ್ ಅಂತಂದು ಒಂದು 10 ರೂಪಾಯಿ ಇದೆ ಸರ್. ಹೌದು,
10 ರೂಪಾಯಿ ಮೇಲೆ 11 ರೂಪಾಯಿ ಏನೋ ತಗೊಳ್ತಾ ಇದಾರೆ ಅಂತ ನಾವು ಆರೋಪ ಮಾಡಬಹುದು ಸರ್. ಪ್ರಶ್ನೆ ಮಾಡಬಹುದು. ಹೌದು. ನೀವು ಸರ್ಕಾರ ಅದನ್ನ ಹೇಳ್ರಿ, ಎಷ್ಟು ತಗೊಳ್ಬೇಕಂತಂದು ನೀವು ಪರ್ಮಿಷನ್ ಕೊಟ್ಟಿರಿ ಅದನ್ನ ಹೇಳ್ರಿ ಅಂತ ಕೇಳಿದೀವಿ ಸರ್. ಅವಾಗ ಅದು ಸರ್ಕಾರ ಏನು ರೂಲ್ಸ್ ಇದೆ ಸರ್, ಯಾವುದೇ ಶಾಲೆಗಳ ಕಟ್ಟಡಗಳ ಮುಂದೆ ಒಂದು 6/3 ನಲ್ಲಿ ಒಂದು ಬ್ಯಾನರ್ ಹಾಕ್ಬೇಕಂತ ಸ್ಪಷ್ಟವಾಗಿ ಬರ್ದಿದೆ ಸರ್. ಅದ್ ಹಾಕ್ಬೇಕಂತ ಯಾರು ಕೂಡ ಸರ್ 42 ಸ್ಕೂಲ್ಗಳಿಗೆ ವಿಸಿಟ್ ಮಾಡಿದೀವಿ ಸರ್ ನಾವು. ಒಂದೇ ಒಂದು ಶಾಲೆಯಲ್ಲಿ ಕೂಡ ಅದಕ್ಕೆ ಏನು ಬ್ಯಾನರ್ ಹಾಕಿಲ್ಲ ಸರ್. ಈ ಪ್ರಕಾರವಾಗಿ ಯಾವಾಗ ನಮಗೆ ಡೌಟ್ಗಳು ಬಂತು ಸರ್, ಅವಾಗ ನಾವು ಏನು ಸ್ಟಿಂಗ್ ಆಪರೇಷನ್ ಅಂತ ಮಾಡಿದೀವಿ ಸರ್. ಹೊಸಪೇಟೆಯಲ್ಲಿ ಒಂದು 42 ಪ್ರೈವೇಟ್ ಸ್ಕೂಲ್ಗಳು ಸರ್. ಎಲ್ಲಾ ಸ್ಕೂಲಲ್ಲೂ ಇದೇ ಹಣೆ ಬರನ ಗಣೇಶ್ ಅವರೇ? ಸರ್ ಎಲ್ಲ ಕೂಡ ಇದೇ ಹಣೆ ಬರ ಸರ್. ಇಲ್ಲಿ ಇರುವಂತ BO ಏನು SM ವೀರಭದ್ರಯ್ಯ ಸರ್, ಒಂದಿನ 2 ದಿನದ ಹಿಂದ್ಗಡೆ ಟ್ರಾನ್ಸ್ಫರ್ ಆಗಿದ್ದಾರೆ ಸರ್ ಅವರು. ಅವರು DDPI ಶ್ರೀಧರ್ ಅವರು, ಆಮೇಲೆ ನೋಡಲ್ ಅಧಿಕಾರಿಗಳು ಸರ್, ಶಿಕ್ಷಣಕ್ಕೆ ಸಂಬಂಧಪಟ್ಟಾಗ ಒಬ್ಬರು ನೋಡಲ್ ಅಧಿಕಾರಿ ಇರ್ತಾರೆ. ಇವರೆಲ್ಲ ಹೋಗಿ ಶಾಲೆಗಳಿಗೆ ವಿಸಿಟ್ ಮಾಡಿ ಅಲ್ಲಿರುವಂತಹ ಸಮಸ್ಯೆಗಳು ಏನು, ಪಾಲಕರದ್ದು ಸಮಸ್ಯೆಗಳು ಏನು, ಅಥವಾ ಡೊನೇಷನ್ ಬಗ್ಗೆ ಇರುವಂತಹ ಹಾವಳಿಗಳು ಏನು, ಇದ್ರ ಬಗ್ಗೆ ಎಲ್ಲ ತನಿಖೆ ಮಾಡಿ ಒಂದು ಕ್ರಮ ತಗೊಳ್ಬೇಕಾಗಿತ್ತು. ಬಟ್ ಇದು ಯಾವ್ದನ್ನು ಕೂಡ ಮಾಡ್ತಾ ಇಲ್ಲ ಸರ್, ಎಲ್ಲ ಕೂಡ ಮಿಂಗಲ್ ಆಗಿದೆ. ಕರೆಕ್ಟ್. ನಾವು ಒಂದು ವ್ಯಕ್ತಿ ಜೊತೆ ನೀವು ಮಾತನಾಡಿರೋದು ಫುಟೇಜ್ ಎಲ್ಲ ನೋಡ್ತಾ ಇದ್ವಿ. ಅಂದ್ರೆ ಹೇಗೆ ಇವ್ರ ದುಡ್ಡು ನೇರವಾಗಿ ಸಚಿವರಿಗೆ ತಲುಪಿಸುವಂತ ವ್ಯವಸ್ಥೆನ, ಅಥವಾ ಆ ಭಾಗದ BO ಅಥವಾ ಅವ್ರಿಗೆ ಏನಾದ್ರು ಸಂಬಂಧಪಟ್ಟಂತವ್ರು ಈ ಮೀಡಿಯೇಟರ್ಗಳು ಇರ್ತಾರೆ ಅವ್ರ ಮುಖಾಂತರ ತಲುಪಿಸೋದ, ಹೇಗಿದೆಲ್ಲ ದಂಧೆ ನಡೆಯುತ್ತೆ? ಅಲ್ಲಿ ಏನು ಸರ್, ವೆಂಕಟ ಶಿವ ಅಂತಂದು ಏನ್ ಮಾತಾಡ್ತಾರೆ ಸರ್ ಅಡ್ಮಿನಿಸ್ಟ್ರೇಟರ್, ಅವರು ಆ ಹೊಸಪೇಟೆಯಲ್ಲಿರುವಂತ ಚೈತನ್ಯ ಟೆಕ್ನೋ ಶಾಲೆಯ ಅಡ್ಮಿನಿಸ್ಟ್ರೇಟರ್ ಸರ್. ಇವರು ಹೆಡ್ ಆಫೀಸ್ ಆಂಧ್ರದಲ್ಲಿ ಇದೆ ಸರ್. ಅಲ್ಲಿ ನೆಟ್ವರ್ಕ್ ಕೆಲಸ ಮಾಡ್ತಾರೆ ಸರ್. ಕರ್ನಾಟಕದಲ್ಲಿ ಒಬ್ಬ ಶಿಕ್ಷಣ ಸಚಿವರು ಇದ್ದಾರೆ, ಅಜಿತ್ ಶೇಟ್ ಅವರಿಗೆ ತಲುಪಿಸಬೇಕು, ಅವ್ರಿಗೊಂದು ಸಿಸ್ಟಮ್ ಇರುತ್ತೆ ಸರ್. ಇಲ್ಲಿ ಒಬ್ಬ ಅಡ್ಮಿನಿಸ್ಟ್ರೇಟರ್ ಸರ್, ಈ ಶಾಲೆಗೆ ಸಂಬಂಧಪಟ್ಟಿದ್ದು ಅಷ್ಟೇ ಹೇಳ್ತಾ ಇದೀವಿ ಸರ್ ನಾವು. ಬಟ್ ಇವರು ತಲುಪಿಸೋದು ಅಲ್ಲಿನ ತಲುಪಿಸಿ ಅವ್ರನ್ನ ಶಿಕ್ಷಣ ಸಚಿವರನ್ನ ಖರೀದಿ ಮಾಡ್ತೀವಿ ಅಂತ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ ಸರ್. ಇದು ಒಂದು ಏನು ಟೆಕ್ನೋದು ಸರ್, ಆಮೇಲೆ ನಾರಾಯಣ ಅಂತಂದು, ಆಕಾಶ್ ಅಂತ ಈ ತರದ್ದೆಲ್ಲ ಸರ್, ಅದು ಬೇರೆ ಬೇರೆ ಕಡೆ ಇರುವಂತ ಸರ್. ಹೊಸಪೇಟೆಯಲ್ಲಿ 42 ಸರ್. ಒಂದಾಗ್ಲಿ ನೀವು ಕರೆಕ್ಟ್ ಆಗಿರುವಂತದ್ದು ತೋರಿಸಿದ್ರೆ ಓಕೆ ಸರ್, ಎಲ್ಲವೂ ಕೂಡ ಅದೇ ತರ ಇದೆ ಸರ್. ಮತ್ತೊಂದು ವಿಚಾರ ಗಣೇಶರ, ಈಗ ಹೇಗೆ ಒಂದು ಅನುಕೂಲಕ್ಕೆ ಬಳಸ್ಕೊಳ್ತಾರೆ ಅಂತ ಒಂದು ಸಚಿವರನ್ನ, ಯಾಕಂದ್ರೆ ಈಗ ಕಳೆದ ಬಾರಿಯ ಸಚಿವರು ಏನಿದ್ರು, ನಮ್ಮ ಈಗಿನ ಮಾನ್ಯ ಸಚಿವರು ಬರೋಕ್ಕಿಂತ ಮುನ್ನ ಬಹಳ ಪ್ರಾಮಾಣಿಕ, ಬಹಳ ಕ್ಲೀನ್ ಹ್ಯಾಂಡ್ ಅವರು ಅನ್ನುವಂಥದ್ದೆಲ್ಲ ಇತ್ತು. ಅಂತ ಸಚಿವರೆಲ್ಲ ಬಂದಂತ ಸಂದರ್ಭದಲ್ಲಿ ಹೇಗೆ ಡೀಲ್ ಮಾಡ್ತಾರೆ ಅಂತ, ಅಥವಾ ಅಲ್ಲೂ ಕೂಡ ತೆರೆ ಮೇಲೆ ಡೀಲಿಂಗ್ ನಡೆಯುತ್ತಾವ ಹೇಗೆ ಅಂತ ಗಣೇಶ್ ವಾಸ್ತವವಾಗಿ ಬಂದಿರೋ ಚಿತ್ರಣ? ವ್ಯವಸ್ಥೆ ಇರೋದೇ ಈ ರೀತಿ ಒಳಗೆ ಸರ್. ನಾನು ಏನ್ ಬದುಕ್ಬೇಕಾಗತ್ತ, ನನ್ನ ಕೆಳಗಡೆ ಏನಿದ್ದಾರೆ ಅವ್ರನ್ನ ಬಳಸ್ಕೊಂಡು ನಾನ್ ಬದುಕ್ಬೇಕು, ಅಲ್ಲಿ ಕೆಳಗಡೆ ಇರುವಂತವ್ರು ಅವ್ರ ಕೆಳಗಡೆ ಇರುವಂತವ್ರನ್ನ ಬಳಸ್ಕೊಂಡು ಬದುಕ್ಬೇಕಂತ ಅನ್ನೋಂತ ಸರ್. ಅಂದ್ರೆ ಎಲ್ಲವೂ ಕೂಡ ಚೈನ್ ಲಿಂಕ್ ಆಗಿ ಕೆಲಸ ಮಾಡ್ತಾ ಇದೆ ಸರ್. ಬಹುಶಃ ಒಂದು ವಾಸ್ತವವಾಗಿ ನೀವೊಂದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳೋದಾದ್ರೆ, ಒಂದು ಅಂದಾಜಿನ ಪ್ರಕಾರವಾಗಿ ಹೇಳೋದಾದ್ರೆ ಗಣೇಶ್ ಅವರೇ, ನಿಮ್ಮ ಹೊಸಪೇಟೆ ಒಂದು ಎಕ್ಸಾಂಪಲ್ ಆಗಿ ನಾವು ತೆಗೆದುಕೊಂಡ್ರೆ, ನೀವೊಂದು ಶಾಲೆಗೆ ವಿಸಿಟ್ ಕೊಡ್ತೀರಾ, ಆ ಶಾಲೆಯಲ್ಲಿ ಫಾರ್ ಎಕ್ಸಾಂಪಲ್ ಒಂದು 5ನೇ ತರಗತಿ ಓದ್ತಾ ಇರುವಂತ ಹುಡುಗನಿಗೆ ಎಷ್ಟು ಫೀಸ್ ಕಲೆಕ್ಟ್ ಮಾಡೋ ಜಾಗದಲ್ಲಿ ಇವ್ರು ಎಷ್ಟು ಮಾಡ್ತಾರೆ, ಅದರಲ್ಲಿ ಸರ್ಕಾರಕ್ಕೆ ಅಂತ ಹೇಳಿ ಅಥವಾ ಪಾರ್ಟಿ ಫಂಡ್ ಅಂತ ಹೇಳಿ ಅಥವಾ ಸಚಿವರಿಗೆ ಅಂತ ಹೇಳಿ ಎಷ್ಟು ಪರ್ಸೆಂಟೇಜ್ ಲೆಕ್ಕದಲ್ಲಿ ಇಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ವಾಸ್ತವವಾಗಿ ನೋಡೋದು ಸರ್, ಅದು ನಮಗೆ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸರ್. ಬಟ್ ಇಲ್ಲಿ ಏನಿದೆ ಸರ್, ಒಂದು ದೀಪಾವಳಿ ಶಾಲೆಗೆ ಸಂಬಂಧಪಟ್ಟಂಗೆ BO ಅವರು ಅನುಮತಿ ಕೊಟ್ಟಿರುವಂತದ್ದು ಕಾಪಿ ಸಿಕ್ಕಿದೆ ಸರ್. ಎಲ್ಲರೂ ಕೂಡ ಎಲ್ಲಾ ಶಾಲೆಗಳಿಗೆ ಕೊಡ್ತಾ ಇರ್ತಾರೆ ಅವರು. ಬಟ್ ದೀಪಾಯನಿ ಶಾಲೆ ಅಂತ ಹೊಸಪೇಟೆ ಸರ್, ಅಲ್ಲಿ ಪರ್ಮಿಷನ್ ಕೊಟ್ಟಿರೋದು ಸರ್ ಏನೋ ಸ್ಪೆಷಲ್ ಫಂಡ್ ಅಂತ ಸರ್, ಸ್ಪೆಷಲ್ ಡೆವಲಪ್ಮೆಂಟ್ ಫೀ ಅಂತಂದು 600 ರೂಪಾಯಿ ಇದೆ ಸರ್. 600 ರೂಪಾಯಿ ಅಂತಂದು ವಿಶೇಷ ಅಭಿವೃದ್ಧಿ ಶುಲ್ಕ ಅಂತಂದು 600 ರೂಪಾಯಿ ತಗೊಂಡು, ಅದಾದ ನಂತರ ಸರ್ಕಾರಿ ಮತ್ತು ಸರ್ಕಾರೇತರ ಶುಲ್ಕ ಅಂತಂದು 195 ರೂಪಾಯಿ ತಗೊಳ್ಳಿಕ್ಕೆ ಅವಕಾಶ ಇದೆ ಸರ್. ಅಂದ್ರೆ ಒಂದು ಮಗುನ ಅಲ್ಲಿ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ 795 ರೂಪಾಯಿ ಕಟ್ಟಿ ಶಾಲೆಗೆ ಸೇರಿಸ್ಬೇಕು ಸರ್. ಅವ್ರು ಅದೇ ಶಾಲೆಯಲ್ಲಿ ನಾನು ಕೇಳ್ತೀನಿ ಸರ್, ಒಂದು ಮಗುಗೆ ಪ್ಲೇ ಕ್ಲಾಸಿಗೆ ಬೇಕಂತ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಸರ್, 26,000 ರೂಪಾಯಿ ಕಟ್ರಿ ಅಂತ ಸರ್. ಅದೆಲ್ಲವೂ ಕೂಡ ರೆಕಾರ್ಡ್ ಮಾಡಿ ಕೊಟ್ಟಿರುವಂತದ್ದು ಸರ್ ಇವತ್ತು. ಸೊ ಈಗ ಒಂದಷ್ಟು ಪ್ರೂಫ್ ಇದೆ, ಇದನ್ನ ಇಟ್ಕೊಂಡು ಏನಾದ್ರು ಮುಂದಿನ ಹತ್ತಲ್ಲಿ ಕಾನೂನಾತ್ಮಕ ಹೋರಾಟಕ್ಕೆ ಏನಾದ್ರು ಪ್ರಯತ್ನ ಪಡ್ತಾ ಇದ್ದಾರೆ ಗಣೇಶ್? ಖಂಡಿತವಾಗಿ ಮಾಡ್ತಾ ಇದೀವಿ ಸರ್. ಈಗ ನಾವು ಇವತ್ತು ಏನ್ ಮಾಡಿದೀವಿ ಸರ್, ಇಲ್ಲಿ ಬಳ್ಳಾರಿಗೆ ಬಂದು ಯಾರು ಜಿಲ್ಲಾ ಪಂಚಾಯತ್ PO ಅವರಿಗೆ ಕಂಪ್ಲೇಂಟ್ ಕೊಟ್ಟಿದೀವಿ ಸರ್. ಅವರು ಡಾಕ್ಟರ್ KV ರಾಜೇಂದ್ರ ಅವರು ಸರ್, ಬಹಳ ಪ್ರಾಮಾಣಿಕರು ಅಂತಂದು ಬಳ್ಳಾರಿ ಜಿಲ್ಲೆಯಲ್ಲಿ ಹೆಸರು ಇರುವಂತದ್ದು. ಅದಾದ ನಂತರ DC ಅವರು ಇದಾರೆ ಸರ್, ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅಂತಂದು ಅವ್ರಿಗೆ ಕೂಡ ಕಂಪ್ಲೇಂಟ್ ಕೊಡ್ತಾ ಇದೀವಿ ಸರ್. ಇಲ್ಲಿ 1 ತಿಂಗಳವರೆಗೆ ನಮಗೆ ಟೈಮ್ ಕೊಡ್ತೀವಿ ಸರ್, ಇವರು ನೀಟಾಗಿ ಒಂದು ಕ್ರಮ ತಗೊಳ್ಳಿಕ್ಕೆ ಒಂದು ಅವಕಾಶ ಇರುವಂತದ್ದು ಸರ್. ಅದು ಆಗದೆ ಇದ್ದಾಗ ಆ ಶಿಕ್ಷಣ ಸಚಿವರನ್ನು ಕಾಣುವಂತದ್ದು, ಆಮೇಲೆ ಶಿಕ್ಷಣ ಇಲಾಖೆ ಆಯುಕ್ತರನ್ನು ಕಾಣುವಂತದ್ದೆಲ್ಲ ಮಾಡ್ತೀವಿ ಸರ್. ಓಕೆ ಥ್ಯಾಂಕ್ ಯು ಪಾಯ ಗಣೇಶ್ ಅವರೇ, TV9 ಜೊತೆ ಮಾತನಾಡಿದ್ಕೆ.